ಓಕೆ ರೆಡಿನಾ? ರೆಡಿ? ರೆಡಿ. ಹೇಗೆ ಅನ್ನಿಸ್ತು ಫ್ಯಾನ್ಸ್ ಜೊತೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಫಸ್ಟು ನಾವು ನಮ್ಮ ಟೀಮ್ ಜೊತೆ ನೋಡಿದಾಗ ಅದೊಂಥರ ಬೇರೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಎಲ್ಲರೂ ಈಗ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರ ಜೊತೆ ನೋಡಿದಾಗ ನಿಜವಾಗ್ಲೂ ಇನ್ನೂ ಖುಷಿ ಆಗಿದೆ, ಹ್ಯಾಪಿ ಆಗಿದೆ. ಮೇಡಮ್, ಒಂದು ಸೀನ್ ಇದೆ ರಾಮನ್ ಅಂತ ಹುಡುಗ, ಅದನ್ನೆಲ್ಲ ಇಷ್ಟಪಡ್ತಾ ಇದ್ದಾರೆ, ಏನನ್ಸುತ್ತೆ? ನಾವು ಖುಷಿ ಆಗ್ತದೆ. ಅಂದರೆ ಇವಾಗಂದು ಜನ್ರೇಷನ್ಗೆ ಎಲ್ರಿಗೂ ರಾಮ ಥರ ಇರಬೇಕು ಅಂತಲೇ ಕೇಳ್ತಾ ಇರ್ತಾರೆ. ಸೊ ಖುಷಿ ಆಗ್ತದೆ. ಅವಾಗ ಹೇಳ್ತೀರಾ ಅವನಿರ್ಬೇಕಾಗಿತ್ತು, ಯಾರಿರ್ಬೇಕಾಗಿತ್ತು? ಅವನಿರ್ಬೇಕಿತ್ತು, ಯಾರಿರಬೇಕಿತ್ತು, ಅದನ್ನು ನೀವು ಥಿಯೇಟರಲ್ಲೇ ಬಂದು ನೋಡಬೇಕಂತ ಕೇಳ್ಕೊತೀನಿ. ಆಡಿಯನ್ಸ್ ಏನು ಹೇಳಿದ್ರು ಮೇಡಮ್? ತುಂಬಾ ಖುಷಿ ಪಟ್ಟಿದ್ದಾರೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಇನ್ನೂ ಥ್ರಿಲ್ಲಿಂಗ್ ಆಗಿದೆ ಅಂತ ನಿಜವಾಗ್ಲೂ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಖುಷಿ ಆಗ್ತದೆ. ನಿಮ್ಮ ರಿಯಲ್ ಲೈಫಲ್ಲಿ ಅವನಿರಬೇಕಿತ್ತು ಅಂದರೆ ಯಾರಿರಬೇಕಿತ್ತು? ಅದೆಲ್ಲ ಹೇಳೋಂಗಿಲ್ಲ. ಹೇಳಿ. ಯಾರು ಇರಬೇಕಿತ್ತ? ಓಕೆ, ನನ್ನ ಫಾದರ್ ಇರಬೇಕಿತ್ತು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸರ್. ಇವತ್ತು ನಮ್ಮ ಅವನಿರಬೇಕಿತ್ತು ಚಿತ್ರ ತಮ್ಮೆಲ್ಲರ ಮುಂದೆ ಬಂದಿದೆ. ಫಸ್ಟ್ ಶೋ ನಾವು ನೋಡಿ ಬಂದಿದ್ದೀವಿ. ಜನಗಳ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ತುಂಬ ಎಮೋಷ್ನಲ್ ಆಗ್ತಾಯಿದೆ ಈ ಸಂದರ್ಭದಲ್ಲಿ. ಯಾಕಂದರೆ ಜನಗಳು ಅಷ್ಟು ಪ್ರೀತಿನ ತೋರಿಸಿದ್ದಾರೆ. ಆಚೆ ಬರ್ತಾ ನಮ್ಮ ಜೊತೆ ಎಲ್ಲ ಮಾತಾಡ್ತಾ ಬಂದಿರೋದು ಬಹಳ ಎಮೋಷ್ನಲ್ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕನ್ನಡ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ, ಪ್ರಾಡಕ್ಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಅದರ ರೆಸ್ಪಾನ್ಸನ್ನು ನೀವು ಕೇಳ್ಬೋದು ಸೋಷಿಯಲ್ ಮೀಡಿಯಲ್ಲಿ ಅಥವಾ ಅಕ್ಕಪಕ್ಕ. ದಯವಿಟ್ಟು ಒಂದು ಹೆಜ್ಜೆ ನೀವು ಆಚೆ ಬಂದು ನಮ್ಮ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ, ತದನಂತರ ನೀವು ನಿಮ್ಮ ಒಪಿನಿಯನ್ಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಕನ್ನಡ ಜನತೆಗೆ ನಾವು ಬೇಡ್ಕೊತಾ ಇದ್ದೀವಿ. ದಯವಿಟ್ಟು ಒಮ್ಮೆ ನಮ್ಮ ಪ್ರಾಡಕ್ಟ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ತುಂಬ ಖುಷಿ ಆಯ್ತು ಎಲ್ರಿಗೂ. ಸೊ ಆಡಿಯನ್ಸ್ ಯಾರ್ಯಾರು ಬಂದು ನೋಡಿದ್ರು ಎಲ್ರಿಗೂ ಖುಷಿ ಪಟ್ಟಿದ್ದಾರೆ. ಸೊ ಎಲ್ರಿಗೂ ಈಗ ಏನಿದು ಸಸ್ಪೆನ್ಸ್ ಮತ್ತು ಸೆಮಿ ಥ್ರಿಲ್ಲರ್ ಸಿನಿಮಾ ಏನಿದೆ, ಫಸ್ಟ್ ಹಾಫಲ್ಲಿ ಅದು ತಲೆಗೆ ಹಚ್ಚಿದ ಮೇಲೆ ಅದು ಬಿಡಿಸ್ಕೊಂಡು ಹೋಗ್ತಾ ಸೆಕೆಂಡ್ ಹಾಫಲ್ಲಿ ಎಲ್ಲವೂ ಅವ್ರಿಗೆ ತಲೆಗೆ ಅರ್ಥ ಆಗಿದೆ. ಯಾವ್ಯಾವುದು ಓಪನ್ ಆಗಿತ್ತು ಬಿಗಿನಿಂಗಲ್ಲಿ ಅದೆಲ್ಲವೂ ಕ್ಲೋಸ್ ಆಗ್ತಾ ಹೋಗ್ತಿತ್ತು ಸೆಕೆಂಡ್ ಹಾಫ್ಗೆ. ಸೊ ಎಲ್ರಿಗೂ ಅದು ಖುಷಿ ಆಗಿದೆ. ಸ್ಟಾರ್ಟ್ ನೇಮ್ ಬೋರ್ಡ್ ಸ್ಟಾರ್ಟ್ ಆದಾಗ್ಲಿಂದ ಯೂಸಿಂಗ್ ಕ್ಲೈಮ್ಯಾಕ್ಸ್ವರೆಗೂ ಕಾಯ್ತಾ ಇರ್ತದೆ. ಹೌದು, ಏನಾಗುತ್ತೆ ಅಂತ. ನಿಮ್ಮ ಟೈಟಲ್ ಅವನಿರಬೇಕಾಗಿತ್ತು. ಹೌದು. ಸೊ ಜನ ಕಾಯ್ದಕ್ಕೆ ಉತ್ತರ ಕೊಟ್ಟಿದ್ದೀರಿ ಅಂತ ಅನಿಸಿದೆ ಸರ್. ಈಗ ಅವನಿರಬೇಕಿತ್ತು ಅಂತ ಯಾರು ಅಂತ ಅನ್ನೋದು ಸೊ ಕ್ಲೈಮ್ಯಾಕ್ಸ್ ತನಕ ನೋಡಿದ್ಮೇಲೆ ಯಾರದು ಅನ್ನೋದು ಗೊತ್ತಾಗತ್ತೆ. ಓಕೆ, ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ನಾವೇನು ಈಗ ಕೊಟ್ಟಿದ್ದಾರೆ ಅವನಿರಬೇಕಾಗಿತ್ತು, ಅವ್ರಿಗೆ ಏನು ಹೇಳ್ತೀವಿ? ಈಗ ಫಸ್ಟು 12 ಗಂಟೆ 12:45 ಏನು ಶೋ ಆಯಿತು. ಸೊ ಎಲ್ಲರೂ ಬಂದು ಖುಷಿಪಟ್ಟು ನೋಡ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ನೆಕ್ಸ್ಟ್ ಶೋಸು ಇವತ್ತು ಸಂಜೆಗೂ ಇದೆ, ನಾಳೆಗೂ ಇದೆ. ನಾಳೆ ಶನಿವಾರ ಮತ್ತು ಭಾನುವಾರ ದಯವಿಟ್ಟು ಎಲ್ಲರೂ ಬಂದು ಅವನಿರಬೇಕಿತ್ತು ಸಿನಿಮಾ ನೋಡಿ. ನಿಜವಾಗ್ಲೂ ನಿಮಗೆ ಪೈಸಾ ವಸೂಲಾಗುತ್ತೆ ಸಿನಿಮಾ ಇದು. ಎಲ್ರಿಗೂ ಇಷ್ಟ ಆಗುತ್ತೆ. ಅವನಿರಬೇಕಿತ್ತು ಅಂದರೆ ಯಾರು ಅನ್ನೋದು ನಿಮಗೆ ಕ್ಲೈಮ್ಯಾಕ್ಸ್ ತನಕ ಇದು ಸಿನಿಮಾ ಬಿಗಿನಿಂಗಿಂದನೂ ಕ್ಲೈಮ್ಯಾಕ್ಸ್ ತನಕ ಹೇಳ್ಕೊಂಡು ಹೋಗಿ ನಿಮ್ಮನ್ನು ತೋರಿಸಿ ನಿಮ್ಮನ್ನು ಯಾರು ಇದು ಅವನಿರಬೇಕಿತ್ತು ಅನ್ನೋದನ್ನು ಕಾರ್ಡ್. ಸೊ ಕೊನೆಗೆ ಒಂದು ಎಂಟರ್ಟೈನ್ಮೆಂಟು ಕೊಡುತ್ತೆ, ಕೊನೆಗೆ ಒಂದು ಅರ್ಥನೂ ಕೊಡುತ್ತೆ. ಸೊ ಇದು ಕಂಪ್ಲೀಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಒಬ್ಬ ಡೈರೆಕ್ಟರ್ಗೆ ಶುಕ್ರವಾರ ಮುಖ್ಯ ಆಗುತ್ತೆ. ಆ ಶುಕ್ರವಾರದಲ್ಲಿ ಏನು ನೋಡ್ತಾ ಇರ್ತೀವಿ ಅಂದರೆ ಜನರ ಎಕ್ಸ್ಪೀರಿಯನ್ಸ್, ಏನು ಮಾಡ್ತಾರೆ, ಏನು ಮಾತಾಡ್ತಾರೆ. ನಿಮಗೆ ಏನು ಅನ್ನಿಸ್ತು ಸರ್, ಏನು ಮಾತಾಡ್ತಾರೆ? ಸೊ ಈ ಸಾಂಗ್ಸನ್ನು ಇಷ್ಟಪಟ್ಟಿದ್ರು, ಆಮೇಲೆ ಸ್ಕ್ರೀನ್ ಪ್ಲೇನ ಇಷ್ಟಪಟ್ಟಿದ್ರು ಆಡಿಯನ್ಸು. ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ದು ಸೆಕೆಂಡ್ ಹಾಫ್ದು ಬೇರೆ ವೆರೈಟಿ ಇದೆ. ಅದು ಹೇಳಿದ್ನಲ್ಲ, ಓಪನ್ ಆಗಿ ಮತ್ತು ಕ್ಲೋಸ್ ಆಗುವಂಥದ್ದು. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ತುಂಬ ಇಷ್ಟಪಟ್ಟಿದ್ರು. ಆರ್ಟಿಸ್ಟ್ ಆ್ಯಕ್ಟಿಂಗ್ಸ್ ಏನಿದೆ, ನಮ್ಮ ಪರ್ಫಾರ್ಮೆನ್ಸ್ ಮಾಡಿರೋದು ಎಲ್ಲ ಆರ್ಟಿಸ್ಟು ಪರ್ಫಾರ್ಮೆನ್ಸು ಜನ ಇಷ್ಟಪಟ್ಟಿದ್ದಾರೆ. ಸೊ ಇದು ಈ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗಿದ್ದು ಜನ ನೋಡಿ ಇಷ್ಟಪಟ್ಟಿದ್ದು ಎಲ್ಲವೂ ನನಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಬಗ್ಗೆ ತುಂಬ ಮಾತಾಡ್ತಾರೆ. ಅದೇ ಹ್ಯಾಪಿ ಥಿಂಗ್, ಮ್ಯೂಸಿಕ್ ಚೆನ್ನಾಗಿ ಬಂದಿದೆ, ಹಾಡುಗಳೆಲ್ಲ ಹಿಟ್ಟಾಗಿದೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಸೋ ಗುಡ್ ಆ್ಯಕ್ಚುಲಿ. ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಜನ ಥಿಯೇಟ್ರಿಗೆ ಬರಬೇಕಷ್ಟೇ. ಸರ್ ಚೆನ್ನಾಗಿ ಅನ್ಸುತ್ತೆ. ಐ ಆಮ್ ಬೇಸಿಕಲಿ ಸೌಂಡ್ ಇಂಜಿನಿಯರ್. ನಾನು ಎಲ್ಲ ವರ್ಕ್ ಮಾಡಿದ್ದೀನಿ. ಸೊ ಸೌಂಡಿಂಗ್ ತುಂಬ ಪ್ರಾಪರಾಗಿ ಸೌಂಡಿಂಗ್ ಆಗಿದೆ. ಶಿಬಿನ್ ಆ್ಯಕ್ಚುಲಿ 5.1 ಸೋ ಗುಡ್. ಸೌಂಡಿಂಗ್ ಸರೌಂಡಿಂಗ್ ಎಲ್ಲವೂ ಚೆನ್ನಾಗಿದೆ. ನಮ್ಮ 100% ಎಫರ್ಟು, 100% ಆ್ಯಕ್ಟಿಂಗ್, ಪರ್ಫಾರ್ಮೆನ್ಸ್, ಸ್ಟೋರಿ, ಡೈರೆಕ್ಷನ್, ಎವ್ರಿಥಿಂಗ್ ಇಸ್ ಸೋ ಗುಡ್. ಕೇಳ್ತಾ ಇರೋ ಚೆನ್ನಾಗಿರುತ್ತೆ ಸರ್. ನಮ್ಮ ಹಾಡುಗಳು ಜನರು ಎಂಜಾಯ್ ಮಾಡ್ತಾ ಇರೋದು, ದೇ ಆರ್ ರಿಯಲಿ ಎಂಜಾಯಿಂಗ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಸ್ ಸರ್, ಥ್ಯಾಂಕ್ ಯು.
ಆಗಿ ಕೂತಾಗ ಈ ಶುಕ್ರವಾರ ಏನು ಅನಿಸ್ತಾರೆ? ಏನು ಸರ್? ಆಡಿಯನ್ಸ್ ಆಗಿ ಕೂತಾಗ ಈ ಹಾ. ಶುಕ್ರವಾರ ಏನು ಅನಿಸ್ತಾರೆ? ಖುಷಿ ಅನಿಸ್ತು ಸರ್. ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ತುಂಬ ಖುಷಿ ಅನಿಸ್ತು. ಜನರು ತುಂಬ ಕುತೂಹಲದಿಂದ ಸಿನಿಮಾನ ನೋಡ್ತಾ ಇದ್ದಾರೆ. ಮತ್ತು 2 ಸಾಂಗ್ಸು ತುಂಬ ಚೆನ್ನಾಗಿದೆ. ಎಲ್ಲರೂ ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಆಫ್ ಬಂದಿದ್ದ ತಕ್ಷಣ ಆಚೆ ಅವರು ಬಂದ ತಕ್ಷಣ ಅವ್ರ ಪಕ್ಕದಲ್ಲಿ ನಾನು ನಿಂತಿದ್ದೆ. ನಾನು ಯಾರು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಅವರೆಲ್ಲನೂ ತುಂಬ ಕುತೂಹಲ ಇದೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರು ಬಿಲ್ಟ್ ಮಾಡ್ಕೊಂಡು ಅವರೇ ಹೇಳ್ತಾರೆ ಏನು ನೆಕ್ಸ್ಟ್ ಏನು ಗೊತ್ತಾಗ್ತಲ್ಲ ನಮಗೆ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಆ ಥರ ಹೇಳ್ಕೊಂಡು ನಾನು ಆಮೇಲೆ ನೆಕ್ಸ್ಟ್ ಅಗೈನ್ ಸೆಕೆಂಡ್ ಹಾಫಲ್ಲಿ ಕೂತಾಗ ಅದು ಏನು ಕುತೂಹಲ ಇತ್ತು ಫಸ್ಟ್ ಹಾಫ್ ಆದಮೇಲೆ ಆ ಕುತೂಹಲ ಒಂದೊಂದೇ ಎಳೆಯಾಗಿ ಬಿಚ್ಕೊಂಡು ಹೋಗಿದೆ. ಕೊನೆಗೆ ಏನು ಅದು ಅಂತ ಅವನಿರಬೇಕಿತ್ತು, ಯಾರು ಇರಬೇಕಿತ್ತು ಅಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ. ಕೊನೆಗೆ ಆ ರಿವೀಲ್ ಆದಮೇಲೆ ಜನರೆಲ್ಲರೂ ಖುಷಿಯಾಗಿ ಆಚೆ ಬರ್ತಾರೆ. ಮತ್ತು ಇದೊಂದು ಸತ್ಯ ಘಟನೆ, ನಮ್ಮ ಡೈರೆಕ್ಟ್ರಿಗೆ ಆಗಿರುವಂಥ ಸತ್ಯ ಘಟನೆ ಆಗಿರೋದ್ರಿಂದ ಅವ್ನು ಚೆನ್ನಾಗಿ ಬಿಲ್ಟ್ ಮಾಡಿದ್ದಾನೆ ಸಿನಿಮಾನ. ಅವ್ನು ನನ್ನ ಫ್ರೆಂಡೇ, ಹಾಗೆ ಬಾರ ಹೋಗಂತ ಅದಕ್ಕೆ ನಾನು ಮಾತಾಡ್ತೀನಿ ಅವನಿಗೆ. ಸೊ ಅವನು ಚೆನ್ನಾಗಿ ಮಾಡಿದ್ದಾನೆ. ಜನರು ಸಹ ತುಂಬ ಖುಷಿಯಾಗಿ ಹೋಗ್ತಾ ಇದ್ದಾರೆ. ನೋಡ್ಕೊಂಡು ತುಂಬ ಚೆನ್ನಾಗಿ ಹೋಗ್ತಾರೆ. ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸರ್, ಥಿಯೇಟರ್ ಹೇಳ್ತಿದ್ದೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಥಿಯೇಟರ್ ಲೆಕ್ಕಾಚಾರ ಇರುತ್ತೆ. ಇವಾಗ ಹೇಗಿದೆ ಸರ್ ಒಂದು ಫಸ್ಟ್ ಆದಮೇಲೆ? ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. ಥಿಯೇಟರ್ ರೆಸ್ಪಾನ್ಸ್ ಚೆನ್ನಾಗಿದೆ, ಜನರ ರೆಸ್ಪಾನ್ಸ್ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಥಿಯೇಟರ್ ರೈಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ. ಯಾಕಂದರೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ನಾಳೆದಕ್ಕೆ ಇನ್ನೂ ಥಿಯೇಟರ್ಸ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರೆ ನೋಡೋಣ ಸರ್. ಸಿಂಗಲ್ ಸ್ಕ್ರೀನ್ ಯಾಕೆ ಮಾಡಿಲ್ಲ? 2 ಬೇರೆಗೆ ಬಂದಿದ್ದೀರಾ ಹೊಸ ಸಿನಿಮಾ? ಸರ್ 2 ಮಾಡಿದ್ದೀನಿ, ಸಿಂಗಲ್ ಸ್ಕ್ರೀನ್ 2 ಮಾಡಿದ್ದೀನಿ. ಆನೇಕಲ್ಲು ಮತ್ತು ರವಿ ಥಿಯೇಟರ್ ಸರ್ಜಾಪುರ ಮಾಡಿದ್ದೀನಿ. ಬಟ್ ಇದು ನೋಡ್ಕೊಂಡು ನೆಕ್ಸ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ ಅದನ್ನು ನೋಡ್ಕೊಂಡು. ಇಲ್ಲಿವರೆಗೆ ನಾವು ಮಾಹಿತಿ ಬಂದ ಸರ್ ಸಿಂಗಲ್ ಸ್ಕ್ರೀನ್ ಕೊಡಿ ಇನ್ನು ಇಲ್ಲಿ ತನಕ ಬಂದಿಲ್ಲ. ಬಟ್ ಇವತ್ತಾನೇ ರಿಲೀಸ್ ಆಗಿ ಇನ್ನು 2 ಶೋ ಆಗಿರೋದು. ಇನ್ನು ನೆಕ್ಸ್ಟ್ ನಾಳೆಗೆ ಗೊತ್ತಾಗುತ್ತೆ ನನಗೆ ಏನಾಗುತ್ತೆ ಏನಂತ ಗೊತ್ತಾಗುತ್ತೆ. ಇನ್ನೂ ಶೋಸ್ ಇದ್ದಾವೆ, ಈವ್ನಿಂಗ್ ಇನ್ನೂ ಶೋಸ್ ಇನ್ನೂ 5-6 ಶೋಸ್ ಇದ್ದಾವೆ. ದಯವಿಟ್ಟು ನೋಡಿ, ಸಿನಿಮಾ ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಆಡಿಯನ್ಸ್ ಒಳಗಡೆ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಆರೈಸಿ ಅಂತ ಕೇಳ್ತಾ ಇದ್ದೀನಿ ಸರ್. ಯಾಕಂದ್ರೆ ಕನ್ನಡದಲ್ಲಿ ಈಗ ಸಿಂಗಲ್ನ ಸ್ಕ್ರೀನ್ ಕೊಡೋದು ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲ, ಆ ಥರ ಏನು ಕಷ್ಟ ಅಂತೇನಿಲ್ಲ ಸರ್. ಜನರು ಈಗ ಥಿಯೇಟರ್ಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಸಿನಿಮಾಗಳೆಲ್ಲ ಬಂದಿದೆ. ಈಗ ಬೇರೆ ಸಿನಿಮಾ ಬಂದಿರೋದ್ರಿಂದ ನಾವು ಸ್ವಲ್ಪ ಡಿಲೇ ಮಾಡ್ಕೊಂಡ್ವಿ. ನಮ್ಮ ಹೊಸ ಸಿಂಗಲ್ ಥಿಯೇಟರ್ ತೊಗೊಳಕ್ಕೆ ಸ್ವಲ್ಪ ಡಿಲೇ ಆಯಿತು ನಮಗೆ. ಹಂಗಾಗಿ ಸಿಂಗಲ್ ಥಿಯೇಟರ್ ಬಂದಿಲ್ಲ. ನೆಕ್ಸ್ಟ್ ಇನ್ನೊಂದು 2-3 ದಿವಸದಲ್ಲಿ ಮಾತಾಡ್ತಾ ಇದ್ದೀವಿ. ಸಿಂಗಲ್ ಥಿಯೇಟರ್ಗೂ ನಾನು ಪ್ಲ್ಯಾನ್ ಮಾಡ್ತೀನಿ ಸರ್ ನೆಕ್ಸ್ಟು. ಥ್ಯಾಂಕ್ ಯು ಸರ್.